ಆದರೆ ಇಂದಿನ ದಿನಗಳಲ್ಲಿ ನನ್ನಿಂದ ಏನಾದರೂ ನೋವು ಕೊಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಮತ್ತೆಂದು ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕು ಮುಂದಿನ ಭಗವಂತ ನನಗೆ ಕೊಟ್ಟಂಥ ಆಯಸ್ಸೇನಿದೆ, ಪ್ರತಿನಿತ್ಯ ಪ್ರತಿ ಕ್ಷಣ ನನ್ನ ತಾಯಿ ಯಾವ ರೀತಿ ಬದುಕಿದ್ರು ಅದೇ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದೇನೆ. ಪ್ರಮುಖವಾಗಿ ಒಂದು ವಿಷಯದಲ್ಲಿ ನನಗೆ ಸದಾ ಹೇಳ್ತಾಯಿದ್ರು, ಮನುಷ್ಯನಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ತಕ್ಕಂಥ ವಿಷಯಗಳಲ್ಲಿ ಅವರು ನನಗೆ ಹಲವಾರು ಬಾರಿ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವಿಷಯದಲ್ಲಿ ಆ ಸಲಹೆಯನ್ನು ಭಗವಂತನೇ ನನ್ನಿಂದ ನಾನು ಮಾಡಲಿಕ್ಕಾಗದೇ ಇದ್ದರು, ಭಗವಂತನೇ ನನ್ನಿಂದ ಮೊದಲೇ ನನ್ನ ತಾಯಿಗೆ ಶಾಂತಿ ಕೊಡಬೇಕು ಅಂತೇಳಿ ಅದನ್ನು ನನಗೆ ದಯಪಾಲಿಸಿದ್ದಾನೆ. ಅದರಿಂದ ಇವತ್ತಿನ ನನ್ನ ಒಂದು ಸಂಕಲ್ಪ, ಈ ಭೂಮಿಯಲ್ಲಿ ನನಗೆ ಇರ್ತಕ್ಕಂಥ ಕ್ಷಣಗಳು ಈ ನಾಡಿನ ಬಡವರೇನಿದ್ದಾರೆ, ಈಗಾಗಲೇ ನಾನು ನನ್ನ ಜೀವನದಲ್ಲಿ ನನ್ನ ತಾಯಿಯ ನಡವಳಿಕೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ನಡ್ಕೊಂಡಿದ್ದೇನೆ. ಆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ನನ್ನಿಂದ ಹಲವಾರು ರೀತಿಯಲ್ಲಿ ನನ್ನ ತಾಯಿಗೆ ಸಂತೋಷವನ್ನು ಕೊಟ್ಟಿದ್ದೇನೆ. ಆದರೆ ಒಂದು ಸಂದರ್ಭ ಇವತ್ತು ನಾನು ನೆನೆಸ್ಕೊಳ್ಳಕ್ಕೆ ಬಯಸ್ತೀನಿ. ಆದರೆ ಇಂದಿನ ದಿನಗಳಲ್ಲಿ ನನ್ನಿಂದ ಏನಾದರೂ ನೋವು ಕೊಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಮತ್ತೆಂದು ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕು ಮುಂದಿನ ಭಗವಂತ ನನಗೆ ಕೊಟ್ಟಂಥ ಆಯಸ್ಸೇನಿದೆ, ಪ್ರತಿನಿತ್ಯ ಪ್ರತಿ ಕ್ಷಣ ನನ್ನ ತಾಯಿ ಯಾವ ರೀತಿ ಬದುಕಿದ್ರು ಅದೇ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದೇನೆ. ಪ್ರಮುಖವಾಗಿ ಒಂದು ವಿಷಯದಲ್ಲಿ ನನಗೆ ಸದಾ ಹೇಳ್ತಾಯಿದ್ರು, ಮನುಷ್ಯನಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ತಕ್ಕಂಥ ವಿಷಯಗಳಲ್ಲಿ ಅವರು ನನಗೆ ಹಲವಾರು ಬಾರಿ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವಿಷಯದಲ್ಲಿ ಆ ಸಲಹೆಯನ್ನು ಭಗವಂತನೇ ನನ್ನಿಂದ ನಾನು ಮಾಡಲಿಕ್ಕಾಗದೇ ಇದ್ದರು, ಭಗವಂತನೇ ನನ್ನಿಂದ ಮೊದಲೇ ನನ್ನ ತಾಯಿಗೆ ಶಾಂತಿ ಕೊಡಬೇಕು ಅಂತೇಳಿ ಅದನ್ನು ನನಗೆ ದಯಪಾಲಿಸಿದ್ದಾನೆ. ಅದರಿಂದ ಇವತ್ತಿನ ನನ್ನ ಒಂದು ಸಂಕಲ್ಪ, ಈ ಭೂಮಿಯಲ್ಲಿ ನನಗೆ ಇರ್ತಕ್ಕಂಥ ಕ್ಷಣಗಳು ಈ ನಾಡಿನ ಬಡವರೇನಿದ್ದಾರೆ, ಈಗಾಗಲೇ ನಾನು ನನ್ನ ಜೀವನದಲ್ಲಿ ನನ್ನ ತಾಯಿಯ ನಡವಳಿಕೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ನಡ್ಕೊಂಡಿದ್ದೇನೆ. ಆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ನನ್ನಿಂದ ಹಲವಾರು ರೀತಿಯಲ್ಲಿ ನನ್ನ ತಾಯಿಗೆ ಸಂತೋಷವನ್ನು ಕೊಟ್ಟಿದ್ದೇನೆ. ಆದರೆ ಒಂದು ಸಂದರ್ಭ ಇವತ್ತು ನಾನು ನೆನೆಸ್ಕೊಳ್ಳಕ್ಕೆ ಬಯಸ್ತೀನಿ.